ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಲಾಟೆ ಆರೋಪಿಗಳು 26 ಜನರನ್ನ ಪೊಲೀಸರನ್ನು ಅರೆಸ್ಟ್ ಮಾಡಿದರು. ಅವರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಲಾಯಿತು. ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಹೀಗಾಗಿ 26 ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಆರೋಪಿಗಳನ್ನ ಕಸ್ಟಡಿ ಕೇಳಲಿಲ್ಲ ಪೊಲೀಸರು. ಅವಶ್ಯಕತೆ ಇದ್ದಾಗ ಜೈಲಿನಿಂದ ಕಸ್ಟಡಿ ಪಡೆದು ವಿಚಾರಣೆ ಮಾಡ್ತಾರೆ. 26 ಜನ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ 26 ಜನ. ಅದರಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದಾರೆ. ಇನ್ನು ತನಿಖಾಧಿಕಾರಿಗಳ ವಿರುದ್ಧ ಕೋರ್ಟ್ನಲ್ಲಿ ಜಡ್ಜ್ ಗರಂ ಆದರು. ಅರೆಸ್ಟ್ ಮೆಮೊ ಬಗ್ಗೆ ತನಿಖಾಧಿಕಾರಿಗಳಿಗೆ ಜಡ್ಜ್ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ರು. ಎಲ್ಲ ಆರೋಪಿಗಳದ್ದು ಕೂಡ ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಏನಿದು, ಯಾಕಿದು ಅಂತ ಕೇಳಿದ್ರು. ಕಲಂ ನಂಬರ್ 6 ಇದೆಯಲ್ಲ, ಅದೇನು ಹೇಳುತ್ತೆ? 4 ಜನರ ಅರೆಸ್ಟ್ಗೂ ಒಂದೇ ಮೆಮೊ ಇದೆಯಲ್ಲ, ಸಪರೇಟ್ ಯಾಕಿಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಎಲ್ಲ ಆರೋಪಿಗಳ ತಂದೆ ಒಬ್ಬರೇನಾ ಅಂತ ಕೂಡ ಕೇಳಿದ್ರು. ನೋಡಿ, ಹಿಂಗಿದೆ ಅಧಿಕಾರಿಗಳು. ಯಾವುದೋ ಆತರದಲ್ಲಿ ತಪ್ಪುಗಳು ಮಾಡ್ತಾರಲ್ಲ, ಜಡ್ಜ್ಗಳು ಹೆಂಗೆ ಬೆಂಡೆತ್ತಾರೆ ಅಂತ. ಏನಿದು, ಎಲ್ಲರಿಗೂ ಒಂದೇನೇನಾ? ಅರೆಸ್ಟ್ ಮೆಮೊ ಬಗ್ಗೆ ಪ್ರಶ್ನೆ ಹಾಕ್ತಾರೆ ತನಿಖಾಧಿಕಾರಿಗಳಿಗೆ ಜಡ್ಜ್. ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಏನಿದು, 4 ಜನರದ್ದು ಒಂದೊಂದೇನೇನೆ, ಎಲ್ಲರ ತಂದೆನೂ ಒಂದೇನೇನಾ ಅಂತ ಕೇಳ್ತಾರೆ. ಇನ್ನು ರೆಡ್ಡಿ ಮನೆ ಮುಂಭಾಗದಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಬಾಂಬ್ ನಿಷ್ಕ್ರಿಯ ದಳ ಬುಲೆಟ್ ಅನ್ನು ಪತ್ತೆ ಮಾಡಿದೆ. ಈಗ ಇನ್ನಷ್ಟು ಏನಾದರೂ ಬುಲೆಟ್ಗಳಿದೆಯಾ ಅಂತ ಹುಡುಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಈ ಬುಲೆಟನ್ನು ಕಂಡುಹಿಡಿಯುವಂಥ ಮಷಿನ್ಗಳು ಕೂಡ ಇವೆ. ಆ ರೀತಿ ಮಷಿನನ್ನು ಬಳಸಿ ಹುಡುಕಾಟ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಮತ್ತೊಂದು ಬುಲೆಟ್ ಪತ್ತೆಯಾಗಿದೆ. ಬರೀ ನಮ್ಮ ಪ್ರತಿನಿಧಿ ವಿನಾಯಕ್ ಜನಾರ್ದನ್ ರೆಡ್ಡಿ ಮನೆಯ ಮುಂಭಾಗದಲ್ಲಿ ಇದ್ದಾರೆ. ವಿನಾಯಕ್, ನಾವು ನೋಡ್ತಾ ಇದ್ದೀವಿ, ನೋಡಿ, ಒಂದಾದ ಮೇಲೆ ಒಂದು ಗುಂಡುಗಳು ಪತ್ತೆ ಆಗ್ತಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವರು ಕೂಡ ಎಡಗೈಯಲ್ಲೊಂದು ಬಲಗೈಯಲ್ಲೊಂದು ಗುಂಡನ್ನು ಹಿಡಿದು ಪ್ರದರ್ಶನ ಮಾಡಿದರು. ನೋಡಿ, ಎಷ್ಟರ ಮಟ್ಟಿಗೆ ನನ್ನ ಮೇಲೆ ಸುಮಾರು 8 ಸುತ್ತು ಗುಂಡನ್ನು ಹಾರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಮತ್ತೊಂದು ಗುಂಡು ಕೂಡ ಪತ್ತೆಯಾಗಿರುವಂಥದ್ದು. ಹೇಗೆ ಸಿಗ್ತದು? ಜೊತೆಗೇನು ಅಂತಂದರೆ ಇನ್ನೂ ಬೇರೆ ಬೇರೆ ಕಡೆ ಹುಡುಕಾಟ ನಡೀತಾ ಇದೆಯಾ? ಏನಿದೆ ಹೆಚ್ಚಿನ ವಿವರ ವಿನಾಯಕ್? ಖಂಡಿತ ರಂಗನಾಥ್, ಬ್ಯಾನರ್ ಗಲಭೆಗೆ ಸಂಬಂಧಪಟ್ಟಂತೆ ಬಾಂಬ್ ನಿಷ್ಕ್ರಿಯ ದಳ ಬಳ್ಳಾರಿಯ ಘಟನಾ ಸ್ಥಳಕ್ಕೆ ಬಂದಿದೆ. ಘಟನಾ ಸ್ಥಳಕ್ಕೆ ಬಂದು ಸುಮಾರು ಅಂದರೆ ಬುಲೆಟ್ ಪತ್ತೆ ಮಾಡುವಂತಹ ಮೆಷಿನ್ಗಳಿಂದ ಸಾಕಷ್ಟು ಸರ್ಚಿಂಗ್ ಕೂಡ ನಡೆಸ್ತಾ ಇರುವಂಥದ್ದು. ಘಟನಾ ಸ್ಥಳ ಸೇರಿದಂತೆ ಜನಾರ್ದನ್ ರೆಡ್ಡಿಯ ಮನೆ ಕಚೇರಿ ಮುಂಭಾಗದಲ್ಲಿ ಕೂಡ ಸಾಕಷ್ಟು ರೀತಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಇದೀಗ 9mm ಬುಲೆಟ್ ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ ಆ 9mm ಬುಲೆಟ್ ಯಾವ ಭಾಗದಿಂದ ಎಷ್ಟು ಅಡಿಯಿಂದ ಬಂದಿದೆ ಅಂತ ಕೂಡ ಸಾಕಷ್ಟು ರೀತಿ ಪರಿಶೀಲನೆ ಮಾಡ್ತಾ ಇರ್ಬೋದಂತು. ಅಂದರೆ ಒಂದು ಕಡೆ ಅವತ್ತು ಏನು ಘಟನೆ ನಡೀತು ಆ ಸಂದರ್ಭದಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಸಿಡಿಸ್ತಾರಲ್ಲ, ಆ ರೀತಿ ಪಟಾಕಿಗಳನ್ನು ಸಿಡಿಸುವ ರೀತಿಯಲ್ಲಿ ಆ ಗಾಳಿಯಲ್ಲಿ ಗುಂಡು ಫೈರಿಂಗ್ ಆಗಿತ್ತು. ಆ ಸಂದರ್ಭದಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೂಡ ನನ್ನೇ ಮನೆ ಬಾಗಿಲಿಗೆ ಸುಮಾರು 2 ಗುಂಡುಗಳು ಸಿಕ್ಕಿದ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎರಡನ್ನೂ ಕೂಡ ಸಾಕ್ಷಿ ಸಮೇತವಾಗಿ ಪರಿಶೀಲನೆ ಮಾಡಿದ್ರು. ಇದೀಗ ಮತ್ತಷ್ಟು ರೀತಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಗುಂಡುಗಳು ಪತ್ತೆ ಆಗ್ತವೆ, ಸರಿಯಾಗಿ ಹುಡುಕಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಆಗ್ರಹ ಮಾಡ್ತಾರೆ. ಅಂದರೆ ಒಟ್ಟಲ್ಲಿ ಗಲಭೆಗೆ ಸಂಬಂಧಪಟ್ಟಂತೆ ಬಾಂಬ್ ನಿಷ್ಕ್ರಿಯ ದಳ ಬಂದಿರುವುದು, ಆ ಘಟನೆಯ ಬುಲೆಟ್ಗಳನ್ನು ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಕಾರ್ಯ ಸಾಗಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.